ಇವತ್ತು ಕಾಪು ವಿಧಾನಸಭಾ ಕ್ಷೇತ್ರದ ಪೇರಡೂರಿನಲ್ಲಿರುವಂತಹದ್ದು. ಪೇರಡೂರಿನಲ್ಲಿ ಚುನಾವಣಾ ಕಾವು ಯಾವ ಥರ ಇದೆ, ಪೇರಡೂರಿನ ಜನತೆಗೆ ಯಾವ ಜನಪ್ರತಿನಿಧಿಗಳು ಸ್ಪಂದನೆಯನ್ನು ಕೊಟ್ಟಿದ್ದಾರೆ, ಪೇರಡೂರಿನ ಜನರ ಸಮಸ್ಯೆಗಳೇನು ಅನ್ನೋದನ್ನು ಬನ್ನಿ ಅವ್ರ ಹತ್ರ ಕೇಳ್ಕೊಂಡು ಬರೋಣ. ಯಾವ ಕಡೆ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಬಿಜೆಪಿ, ಕಾಂಗ್ರೆಸ್, ಮೋದಿ ಬೇಕು, ದೇಶ ಬೇಕು, ಮೋದಿ ಬೇಕು. ಪಾರ್ಟಿ ಗೊತ್ತಿಲ್ಲ ಸರ್, ಕೆಲಸ ಮಾಡೋರು ಗೆಲ್ತಾರೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವಂಥದ್ದು. ಹೆಬ್ರಿಯಲ್ಲಿ ಮತದಾರನ ಒಲೆ ಯಾವ ಕಡೆ? ಯಾವ ಕಡೆ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ, ಯಾಕಂದ್ರೆ ಎಲ್ಲ ಈಕ್ವಲ್ ಇದೆ. ಸರ್, ಇಲ್ಲಿ ಮತದಾರ ಯಾವುದನ್ನು ನೋಡಿ ವೋಟ್ ಹಾಕ್ತಾರೆ? ಕ್ಯಾಂಡಿಡೇಟ್ಗೆ ನೋಡಿ. ಇಲ್ಲಿಯ ಲೋಕಲ್ ಲೀಡರ್ಸು ಜಾಸ್ತಿ ಯಾವ ಪಕ್ಷದವ್ರ ಕೈ ಸಿಗ್ತಾರೆ? ಲೋಕಲ್ ಲೀಡರ್ಸ್ ಅಂತ ಹೇಳಿದರೆ ಪಕ್ಷ ಏನು ಹೇಳೋದಿಲ್ಲ, ನಾವು ಯಾರನ್ನು ಬೇಕಾದ್ರೆ ನಾವೇ ಮೀಟ್ ಆಗ್ತೇವೆ, ಅವ್ರು ನಾವು ಮೀಟ್ ಆಗ್ಲಿಕ್ಕೆ ಬರೋದಿಲ್ಲ. ಇಲ್ಲಿಯ ಹೆಬ್ರಿಯ ಜನಗಳ ಸಮಸ್ಯೆಗೆ ಇಲ್ಲಿಯ ಜನಪ್ರತಿನಿಧಿಗಳು ಅಥವಾ ಈ ಹಿಂದೆ ಆಯ್ಕೆಯಾಗಿರುವಂಥ ಜನಪ್ರತಿನಿಧಿಗಳು ಸ್ಪಂದನೆ ಕೊಟ್ಟಿದ್ದಾರೆ? ಕೆಲವೊಮ್ಮೆ ಕೊಟ್ಟಿದ್ದಾರೆ, ಕೆಲವೊಮ್ಮೆ ಕೊಟ್ಟಿಲ್ಲ. ಹೆಬ್ರಿಯ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಯಾವ ಸಮಸ್ಯೆಗಳಿಗೆ ಇನ್ನೊಂದು ಸ್ವಲ್ಪ ಸ್ಪಂದನೆ ಆಗಬೇಕಿತ್ತು ಅನ್ಸುತ್ತೆ? ಸ್ಪಂದನೆ ಆಗಬೇಕಂದ್ರೆ ಎಜುಕೇಷನ್ ಬಗ್ಗೆ ಇದು ಮಾಡಬೇಕು. ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಮೇಯ್ನ್ ಅಂದರೆ ಎಜುಕೇಷನ್ ಮುಖ್ಯ. ಮತ್ತು ಯಾರಿಗೆ ಎಷ್ಟು ಹೆಲ್ಪ್ ಮಾಡಿದರೂ ಸಾಕಾಗೋದಿಲ್ಲ. ವಿದ್ಯೆ ಅಂತ ಹೇಳಿದರೆ ಎಲ್ಲ ಮಕ್ಕಳಿಗೆ ಯೂಸ್ ಆಗ್ತದೆ, ಪ್ರತಿಯೊಬ್ಬರಿಗೂ ಇದಾಗ್ತದೆ. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಕೊಂಡು ಚುನಾವಣೆ ಎದುರಿಸೋದು ಹೊರಟಿರುವಂಥದ್ದು ವೆಸ್ಟ್ ಅದೆಲ್ಲ ಉಪಯೋಗ ಇಲ್ಲ. ವಿದ್ಯಾಭ್ಯಾಸಕ್ಕೆ ಎಷ್ಟು ಇದು ಕೊಡ್ತಾರೆ ಅಷ್ಟು ಒಳ್ಳೆಯದು. ಬರ್ತಿರುವಂಥದ್ದು. ಹೆಬ್ರಿಯಲ್ಲಿ ಮತದಾರನ ಒಲವು ಯಾವ ಕಡೆ ಇದೆ ಅನ್ಸುತ್ತೆ ನಿಮಗೆ? ಮತದಾರರು ಮೋದಿಗೆ ಎಲ್ಲ ನಮ್ಮದೊಂದು ಓಟು. ಆದರೆ ಜಯಪ್ರಕಾಶ್ ಹೆಗ್ಡೆ ಒಳ್ಳೆ ಕ್ಯಾಂಡಿಡೇಟ್, ಆದರೂ ಓಟು ಶ್ರೀಮಸ್ ತೊಂದರೆ ಇಲ್ಲ. ಆದರೆ ನಮ್ಮದು ಓಟು ಮಾತ್ರ ಮೋದಿಗೆ. ನೀವು ಮತದಾನ ಮಾಡಬೇಕಾದ್ರೆ ಅಭ್ಯರ್ಥಿಗಳನ್ನ ನೋಡಿ ಮತದಾನ ಮಾಡ್ತೀರಾ ಅಥವಾ ಮೋದಿ ಮುಖ ನೋಡ್ಕೊಂಡು ಓಟ್? ಮೋದಿ ಮುಖ ನೋಡಿ ಮತದಾನ ಮಾಡ್ತೀವಿ. ಸರ್, ಇಲ್ಲಿ ಹೆಬ್ರಿಯ ಸಮಸ್ಯೆಗಳಿಗೆ ಯಾವ ಸಮಸ್ಯೆಗಳಿಗೆ ಇನ್ನೂ ಸ್ವಲ್ಪ ಜನಪ್ರತಿನಿಧಿಗಳು ಸ್ಪಂದನೆ ಮಾಡಬೇಕಿತ್ತು ಅನ್ಸುತ್ತೆ ನಿಮಗೆ? ಸ್ವಚ್ಛತೆ ಒಂದು ಮಾಡಬೇಕು, ಮತ್ತು ಇಲ್ಲಿ ರೋಡ್ ಗಿಡ ಯಾವುದು ಕರೆಕ್ಟಾಗಿಲ್ಲ, ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಮತ್ತು ಎಂಥದ್ದು ಯಾವುದು ಸಮಕಟ್ಟಾಗಿ ಯಾವುದಿಲ್ಲ ಇಲ್ಲಿ. ನೀವು ದಿನನಿತ್ಯ ಜನಗಳ ನಡುವೆ ಓಡಾಡ್ತಿರುವಂಥವ್ರು, ಚುನಾವಣಾ ಕಾವಿನ ಬಗ್ಗೆ ಜನ ಏನು ಮಾತಾಡ್ತಾರೆ ಸರ್? ಮೋದಿಗೆ ಆಲ್ಮೋಸ್ಟ್ ಮೋದಿಗೆ ಓಟ್ ಹಾಕ್ತಾರಲ್ಲ ಹೆಚ್ಚು ಜನ. ಆದರೂ ನಮಗೆ ಕೋಟ ಶ್ರೀನಿವಾಸರ ಬದಲು ಒಂದು ಇವರಿಗೆ ಪ್ರಮೋದಿಗೆ ಅಥವಾ ರಘುಪತಿ ಭಟ್ರು ಕೊಟ್ಟಿದ್ರೆ ತುಂಬ ಒಳ್ಳೆಯದಿತ್ತು. ಕರಾವಳಿಯ ಎರಡೂ ಜಿಲ್ಲೆಯಲ್ಲಿ ಬಂಟಾ ಬಿಲ್ಲವ ಕಾಂಬಿನೇಷನ್ ಅಂದರೆ ಜಾತಿಯ ಧ್ರುವೀಕರಣವನ್ನು ಕೇಂದ್ರೀಕರಿಸ್ಕೊಂಡು ಚುನಾವಣೆ ಎದುರಿಸ್ತಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನಾವು ಜಾತಿ ಅಂತ ನೋಡಬಾರ್ದು, ಅದೇ ಪಕ್ಷ ನೋಡಬೇಕು. ಪಕ್ಷದಲ್ಲಿ ನೋಡಿದ್ರೆ BJP ಓಟ್ ಹಾಕ್ಬೇಕು ನಾವು. ಥ್ಯಾಂಕ್ ಯು ಸರ್. ಹೌದು, ಮೋದಿ. ನಮ್ಮದು ಮೋದಿ. ಸರ್, ಇಲ್ಲಿ ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀರಾ ಅಥವಾ ಎರಡು ಅಭ್ಯರ್ಥಿ ಹಾಗೆ ಮತ್ತು ಮೋದಿ ಹಾಗೆ. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದು ನಮ್ಗೆ ಸಿಗಲಿಲ್ಲ, ನಮಗೇನೂ ಇಲ್ಲ. ಗಂಡಸರಿಗೆ ಅಂತ ಇಲ್ಲ, ಫುಲ್ ಹೆಂಗಸರಿಗೆ ಸಿಕ್ಕಿದೆ. ಮೋದಿಗೆ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಯಾವುದು? ಮೋದಿ ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅವ್ರು ಮಾಡಿದ್ರೆ ಆಡಿದ್ರು ನೋಡಿ. ನಮ್ಮ ಮೋದಿ, ನಮಗೆ ಗ್ಯಾರಂಟಿ ಯಾವ್ದು ಬೇಡ, ನಮಗೆ ಮೋದಿ ಬೇಕು. ದೇಶ ಬೇಕು, ಮೋದಿ ಬೇಕು ನಮಗೆ, ಅಷ್ಟೇ. ಹೌದು, ಮೋದಿ ಬೇಕು ನಮಗೆ. ದೇಶ ಯಾವುದು ನಮ್ಗೆ ಧರ್ಮದ ಯಾವುದು ಬೇಡ, ಮೋದಿ ಮಾತ್ರ ಬೇಕು. ಬಿಟ್ಟಿ ಭಾಗ್ಯ ಬೇಕು ಸರ್, ನಮಗೆ ಮೋದಿ ಬೇಕು. ಇಲ್ಲಿ ಬಿಟ್ಟಿ ಬ್ಯಾಗ್ ಯಾವುದೇ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಈಗ ಸರ್ಕಾರಿ ಬಸ್ಸಲ್ಲಿ ಜನರು ಓಡ್ತಾ ಇರ್ತಾರೆ, ಬಟ್ ಪುರುಷರು ಹೋದಾಗ ಜಾಗ ಇರುವುದಿಲ್ಲ. ಕೆಲವು ಮಕ್ಕಳು ಸ್ಟೂಡೆಂಟಿಗೆಲ್ಲ ಸಮಸ್ಯೆ ಆಗ್ತಾ ಇದೆ, ನಿಂತ್ಕೊಂಡೇ ಹೋಗಬೇಕು, ಡೋರಲ್ಲಿ ಹೋಗ್ತಾ ಇರಬೇಕು, ಅವರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ರಾಷ್ಟ್ರದ ಭದ್ರತೆ ಅಂತ ಹೇಳಿ ಬಂದಾಗ ಯಾವ ಪಕ್ಷನ ಅಥವಾ ಯಾವ ಸರ್ಕಾರವನ್ನ? ಬಿಜೆಪಿ. ಚುನಾವಣೆ ಹತ್ರ ಬರ್ತಿರುವಂಥದ್ದು. ಹೆಬ್ರಿಯಲ್ಲಿ ಮತದಾರನ ಒಲವು ಯಾವ ಕಡೆ ಇದೆ ಅನ್ಸುತ್ತೆ? ಹೆಬ್ರಿಯಲ್ಲಿ ಎಲ್ಲ ಜಯಪ್ರಕಾಶ್ ಹೆಗಡೆ. ಜಯಪ್ರಕಾಶ್ ಹೆಗಡೆ ಈ ಹಿಂದೆ ಬಿಜೆಪಿಲಿ ಇದ್ರು, ಈ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಚುನಾವಣೆ ಮುಗಿದ ಮೇಲೆ ಬೇರೆ ಪಾರ್ಟಿಗೆ ಹೋಗ್ತಾರೆ ಅಂತ. ಎಲ್ಲ ಪಕ್ಷವರು ಎಲ್ಲ ಪಕ್ಷಕ್ಕೂ ಹಾರ್ತಾರೆ. ಜಯಪ್ರಕಾಶ್ ಹೆಗಡೆ ಒಳ್ಳೆ ವ್ಯಕ್ತಿ. ರಾಷ್ಟ್ರದ ಭದ್ರತೆ ಅಂತ ಹೇಳಿ ಬಂದಾಗ ಯಾವ ಪಕ್ಷನ ಆಯ್ಕೆ ಮಾಡ್ತಾರೆ? ಜಾಸ್ತಿ ಎಲ್ಲ ಒಂದೇ ರೀ ಹೇಳೋದು ಮಾತ್ರ. ನಮಗೆ ನಮ್ಮ ಇಲ್ಲಿ ಯಾರು ನೋಡ್ತಾರೆ ಅವ್ರು ಬೇಕಲ್ಲ. ನೀವು ಮತದಾನ ಮಾಡಬೇಕಾದ್ರೆ ಸ್ಥಳೀಯ ಸಮಸ್ಯೆಗಳನ್ನ ನೋಡ್ಕೊಂಡು ಮತದಾನ ಮಾಡ್ತೀರಾ ಅಥವಾ ರಾಷ್ಟ್ರೀಯ ವಿಚಾರಗಳಿಗೆ? ಸ್ಥಳೀಯ ಸಮಸ್ಯೆ ನೋಡಿ. ವೆರಿಕೋಸ್ ವೇನ್ ಆಯುರ್ವೇದ್ ಕೇರ್ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು. ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು, ಬೆಂಗಳೂರು, ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವಂಥದ್ದು. ಹೆಬ್ರಿಯಲ್ಲಿ ಮತದಾನ ಒಲೆ ಯಾವ ಕಡೆ? 17 years 18ಗೆ ವೋಟ್ ಹಾಕೋದು.
ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವಂಥದ್ದು. ಹೆಬ್ರಿಯಲ್ಲಿ ಚುನಾವಣಾ ವಾತಾವರಣ ಹೇಗಿದೆ ಸರ್? ಎಲ್ಲ ಮೋದಿ ಅಲೆಯಲ್ಲಿ ಇದಾಗ್ತಾ ಉಂಟು ಅಷ್ಟೇ, ಮತ್ತು ಹೇಳಲಿಕ್ಕಿಲ್ಲ ಮಾರ್ರೆ ಈ ಸಲ ಎಲ್ಲ ಫ್ರೀ ಭಾಗ್ಯ ಎಲ್ಲ ಕೊಡ್ಲಿಕ್ಕೆ ಹೋಗಿ. ಅಲ್ಲ ಯಾರಂತ ಹೇಳಲಿಕ್ಕಿಲ್ಲ, ಆದರೆ ದೇಶದಲ್ಲಿ ಮೋದಿ ಬೇಕಷ್ಟೇ. ನೀವು ಅಭ್ಯರ್ಥಿ ಅಂತ ಹೇಳಿ ನೋಡ್ಕೊಂಡು ಮತದಾನ ಮಾಡ್ತೀರಾ ಅಥವಾ ಮೋದಿ ಅಂತ ಹೇಳಿ ಮತದಾನ ಮಾಡ್ತೀರಾ? ಇಲ್ಲ, ನಾವು ಈ ಸಲ ಅಭ್ಯರ್ಥಿ ನೋಡಲಿಕ್ಕಿಲ್ಲ, ಮೋದಿ ಅಂತ ನೋಡಿ ಮತದಾನ ಮಾಡೋದು ಅಷ್ಟೇ. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಕೊಂಡು ಚುನಾವಣೆ ಎದುರಿಸೋದು ಹೊರಟಿರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಿ ಅದೇ ರಾಜ್ಯ ಸರ್ಕಾರ ಎಲೆಕ್ಷನಲ್ಲಿ ಬೇರೆ, ಇದು ಅಂದರೆ ಮೋದಿ ಅಷ್ಟೇ. ಸರ್? ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವಂಥದ್ದು, ಹೆಬ್ರಿಯಲ್ಲಿ ಚುನಾವಣಾ ವಾತಾವರಣ ಯಾವ ಥರ ಇದೆ ಸರ್? ಚುನಾವಣೆ ನೋಡ್ತಾ ಇದ್ರಲ್ಲ, ಸೂಪರ್ ಆಗಿತ್ತು. ಇವಾಗ ಯಾವ ಪಾರ್ಟಿ ಗೆಲ್ಬೋದು ಅನ್ಸುತ್ತೆ ಹೆಬ್ರಿಯಲ್ಲಿ? ಪಾರ್ಟಿ ಗೊತ್ತಿಲ್ಲ ಸರ್, ಕೆಲಸ ಮಾಡೋರು ಗೆಲ್ತಾರೆ ಅಷ್ಟೇ. ಈ ಸೆಂಟ್ರಲಲ್ಲಿ 3.0 ಬರ್ಬೋದು, ಕನ್ಫರ್ಮ್ ಬರುತ್ತೆ ಇಷ್ಟು. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಕೊಂಡು ಚುನಾವಣೆ ಎದುರಿಸೋದು ಕೊಟ್ಟಿದೆ. ಸುಮ್ಮನಿರಿ ಸರ್, ನಿಮಗೆ ಗ್ಯಾರಂಟಿ ಮತ್ತೆ ಎಲ್ಲ ಕೈಯಿಂದ ಕೊಡ್ತಾರಾ, ಎಲ್ಲ ಜೇಬಿಂದ ಕೊಡ್ತಾರಾ? ಸುಮ್ಮನೆ ಅದೆಲ್ಲ ಬೋಗಸ್ ಸರ್. ಸರ್, ಹೇಗಿದೆ ಚುನಾವಣಾ ವಾತಾವರಣ? ಹಾಂ, ಚೆನ್ನಾಗಿದೆ, ನೋಡಿಲ್ಲ, ಇನ್ನು ಆಗಬೇಕಲ್ಲ, ಸ್ಟಾರ್ಟ್ ಆಗಲಿಲ್ಲ ಇನ್ನು. ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಉಳಿದಿರುವಂಥದ್ದು. ಅದೇ ಇನ್ನು ಯಾವುದು ಪ್ರಚಾರವೇ ಸ್ಟಾರ್ಟ್ ಆಗಲಿಲ್ಲ ಅಲ್ಲ, ಗೊತ್ತಾಗೋದಿಲ್ಲ. ನೀವು ಮತದಾನ ಮಾಡ್ಬೇಕಾದ್ರೆ ಯಾವ ವಿಚಾರಗಳನ್ನ ನೋಡ್ಕೊಂಡು ಮತದಾನ ಮಾಡ್ತೀವಿ? ದೇಶ ಅಭಿವೃದ್ಧಿ, ಹಿಂದುತ್ವ ಅಷ್ಟೇ. ಥ್ಯಾಂಕ್ ಯು. ಹಾಂ ಮೇಡಮ್, ಲೋಕಸಭಾ ಚುನಾವಣೆಗಳ ಹತ್ರ ಬರ್ತಿರುವಂಥದ್ದು, ಚುನಾವಣಾ ಕಾವು ಯಾವ ಥರ ಇದೆ? ಗೊತ್ತಿಲ್ಲ, ಯಾರು ಒಳ್ಳೇದು ಮಾಡಿದ್ದಾರೆ ಅವರಿಗೆ ನಮ್ಮ ಮತ ಅಷ್ಟೇ. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ, ಹೇಗೆ ತಲುಪ್ತಾ ಇದೆ ಮೇಡಮ್? ಚುನಾವಣಾ ಕಾವು ಹೇಗಿದೆ? ಯಾರು ಒಳ್ಳೇದು ಮಾಡ್ತಾರೆ ಅವರಿಗೆ ಹಾಕೋದು ಅಷ್ಟೇ. ನೀವು ಚುನಾವಣೆಯಲ್ಲಿ ಮತದಾನ ಮಾಡಬೇಕಾದ್ರೆ ಯಾವ ವಿಚಾರವನ್ನು ನೋಡ್ಕೊಂಡು ಮತದಾನ ಮಾಡ್ತೀರಿ? ಜನ ನೋಡಿ ಯಾರು ಒಳ್ಳೇದು ಮಾಡ್ತಾರೆ ಅವರಿಗೆ ಓಟ್ ಹಾಕೋದು. ಯಾವ ಜನ ಒಳ್ಳೆಯರು ಅನ್ಸುತ್ತೆ ನಿಮಗೆ? ಮೋದಿ. ಮೇಡಮ್, ಚುನಾವಣಾ ಕಾವು ಹೇಗಿದೆ? ಬಿಜೆಪಿಗೆ ಜೈ. ನಿಮಗೆ ಪ್ರತಿ ತಿಂಗಳು 2,000 ಗೃಹಲಕ್ಷ್ಮಿ ಯೋಜನೆ ಮೂಲಕ ಕೊಡ್ತಾರೆ. ನಾವು ದುಡ್ಡು ನೋಡಿ ಓಟ್ ಹಾಕೋದಲ್ಲ, ಜನ ನೋಡಿ ಓಟ್ ಹಾಕೋದು. ಲೋಕಸಭಾ ಚುನಾವಣೆ ಹತ್ರ ಬರ್ತಾರೆ ಒಂದು ಸರ್, ಹೆಬ್ರಿಯಲ್ಲಿ ಮತದಾರನ ಒಲವು ಯಾವ ಕಡೆ? ಏನು ಹೇಳೋಕ್ಕಾಗಲ್ಲ, ಈ ಸಲ ಎಲ್ಲ BJP ಕಡೆನೇ ಜಾಸ್ತಿ ಇದೆ, ಇನ್ನೇನು ಹೇಳೋಕ್ಕಾಗಲ್ಲ. ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂತೇಳಿ ಗೋಬ್ಯಾಕ್ ಶೋಭಾಕ್ ಅಂತ ಮಾಡಿದ್ರು. ಇಲ್ಲ, ಅಂಥದ್ದೇನಿಲ್ಲಪ್ಪ, ಅವ್ರು ಇಲ್ಲಿ ಕೂತ್ಕೊಂಡು ಮಾಡೋದಲ್ಲ, ಮೇಲಿಂದ ಮಾಡಿದ್ದಾರೆ, ಅದು ಜನರಿಗೆ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ಬರಲಿಲ್ಲ ಅಷ್ಟೇ ಜನರದ್ದು. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಕೊಂಡು ಚುನಾವಣೆ ಎದುರಿಸಿದೆ, ಅದೆಲ್ಲ ಗೌರ್ಮೆಂಟು ಸ್ವಲ್ಪ ಇನ್ನು ತುಂಬ ಕಷ್ಟದಲ್ಲಿ ನಡೀತದೆ ಅಷ್ಟೇ.